ಈಗ ನಮ್ಮ ಮಗು ಯಾವ ಕ್ಯಾಟಗರಿ ಬರ್ತದೆ, ಏನು ನಮಗೇನು ಅವನೇನಾದ್ರು ಮೈಲ್ಡ್ ಇಶ್ಯೂ ಇದೆಯಾ, ಅವಳಿಗೇನಾದರೂ ಇದೆಯಾ, ಇದನ್ನ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್? ಇದು ಡೇ ಒನ್ನಿಂದ ಗೊತ್ತಾಗೋದು ಕಷ್ಟನೇ. ಆದರೆ ನಾವು ಅಬ್ಸರ್ವ್ ಮಾಡಬೇಕು. ಮಗುನ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮಗೆ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು ಅಂತ ಗೊತ್ತಾಗತ್ತೆ. ಆ ಸೂಕ್ಷ್ಮ ಗಮನಿಸೋದು ಹೇಗೆ ಅಂದರೆ, ಅದು ಊಟ ತಿಂಡಿ ತಿನ್ನೋ ಪದ್ಧತಿ ಇರ್ಬೋದು, ಇಲ್ಲ ಸೋಷಲೈಸ್ ಆಗೋ ಪದ್ಧತಿ ಇರ್ಬೋದು, ಅದು ಮಾತಾಡೋ ಪದ್ಧತಿ ಇರ್ಬೋದು, ಅದ್ರ ಬಿಹೇವಿಯರ್ ಇರ್ಬೋದು. ಇದನ್ನೆಲ್ಲ ನೋಡಿಕೊಂಡು ನಾವು ಒಂದು ಕನ್ಕ್ಲೂಷನಿಗೆ ಬರ್ತೀವಿ. ಅರ್ಲಿ ಐಡೆಂಟಿಫಿಕೇಶನ್ ಅಂತ ಹೇಳ್ತಾರೆ. ಅರ್ಲಿ ಚೈಲ್ಡ್ಹುಡ್ಡಲ್ಲಿ ನಾವು ಐಡೆಂಟಿಫೈ ಮಾಡಿದ್ರೆ ತುಂಬ ಒಳ್ಳೆಯದು. ಆವಾಗ ನಾವು ಓವರ್ಕಮ್ ಆಗ್ಬೋದು. ಮೈಲ್ಡ್ ಪ್ರಾಬ್ಲಮ್ ಇರೋ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓವರ್ಕಮ್ ಆಗಿಬಿಡ್ತಾರೆ. 6 ವರ್ಷ 0 to 6 years ಆರ್ 0 to 8 years ಇಸ್ ವೆರಿ ಕ್ರೂಷಿಯಲ್. ನಾವು ಈ ಸಮಯದಲ್ಲಿ ಆ ಮಕ್ಳಿಗೆ ಏನಾದ್ರು ಒಂದು ತೊಂದರೆ ಇದೆ ಅಂದ್ರೂ ನಾವು ಓವರ್ಕಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅದಕ್ಕೆ ಪೇರೆಂಟ್ಸು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ವರ್ಕ್ ಮಾಡಬೇಕು, ಸ್ಕೂಲ್ ಕಡೆಯಿಂದನೂ ವರ್ಕ್ ಮಾಡಬೇಕು. ಅವಾಗ ಮಗು ಓವರ್ಕಮ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಟ್ಸ್ ಟೀಮ್ ವರ್ಕ್. ಮ್ಯಾಮ್, ಈಗ ನನ್ನ ಪ್ರಶ್ನೆ, ಈಗ ನಮ್ಮ ಮಗು ಒಂದು ವೀಕ್ ಇದೆ ಏನಂದ್ರೆ, ಈಗ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ. ಅವರು ಕೆಲವು ಸರಿ ಫೋರ್ಸ್ ಮಾಡ್ತಾ ಇರ್ತಾರೆ, ಅವನು ಮಾತಾಡೋಕ್ಕಾಗ್ತಲ್ಲ, ಮಾತಾಡೋ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಈಸ್ ಇನ್ ಅ ಬಾರ್ಡರ್ ರೀಸನ್. ಅದನ್ನ ಹೆಂಗೆ ಅವ್ರಿಗೆ ತಿಳಿಸೋದು ಹೆಂಗೆ, ಅಥವಾ ಅವ್ರು ಹೆಂಗೆ ಐಡೆಂಟಿಫೈ ಮಾಡ್ಕೋಬೇಕು? ಇದರಲ್ಲಿ 2 ವಿಷಯ. ಒಂದು, ತಂದೆ ತಾಯಿಗಳಿಗೆ ಮಕ್ಕಳು ಮಾರ್ಕ್ಸ್ ತೆಗಿತಿಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಯಾಕೆ ನಮ್ಮ ಮಗು ಮಾತ್ರ ಮಾರ್ಕ್ಸ್ ತೆಗಿಯಲ್ಲ, ಅದೇ ಶಾಲೆಗೆ ಹೋಗುತ್ತೆ, ಅದೇ ಟ್ಯೂಷನ್ಗೆ ಹೋಗುತ್ತೆ, ಅದೇ ಟೀಚರ್ ಹೇಳ್ಕೊಡ್ತಾರೆ, ಪಕ್ಕದ ಮನೆ ಮಗು ಚೆನ್ನಾಗಿ ಹೇಳುತ್ತೆ, ನಮ್ಮ ಮಗು ಯಾಕೆ ಹೇಳಲ್ಲ ಅನ್ನೋದು. ಆದರೆ ಪ್ರತಿ ಒಂದು ಮಗುನೂ ಡಿಫ್ರೆಂಟ್. ಅಂದರೆ ಒಂದೊಂದು ಮಗು ಒಂದೊಂದು ವಿಭಿನ್ನವಾಗಿರುತ್ತೆ. ಒಂದೊಂದು ಮಗು ಟೇಸ್ಟ್ ಒಂದೊಂದು ಥರ. ಒಂದು ಮಗುಗೆ ಅಕಾಡೆಮಿಕ್ಸ್ ಅಥವಾ ಓದೋದು ಬರೆಯೋದ್ರಲ್ಲಿ ತುಂಬ ಸ್ಟ್ರಾಂಗ್ ಇರ್ಬೋದು. ಇನ್ನೊಂದು ಮಗು ಆಟ ಆಡೋದ್ರಲ್ಲಿ, ಇಲ್ಲ ಆ್ಯಕ್ಟಿವಿಟೀಸ್ ಏನಂತಾರೆ ಮೆಕ್ಯಾನಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇಲ್ಲ ಡ್ರಾಯಿಂಗ್, ಪೇಂಟಿಂಗ್, ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಅದು ಯಾವುದ್ರಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ನಾವು ಗಮನಿಸಿದಾಗ ಅದನ್ನು ಸ್ವಲ್ಪ ಪುಷಪ್ ಕೊಟ್ಟರೆ ಅಕಾಡೆಮಿಕ್ಸು ಆರಾಮಾಗಿ ಮಾಡುತ್ತೆ. ಅದಕ್ಕೆ ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದನ್ನು ಫೋಕಸ್ ಮಾಡಿದ್ರೆ ಅದ್ರ ಜೊತೆಗೆ ಸಬ್ಜೆಕ್ಟ್ಸ್ನು ಚೆನ್ನಾಗಿ ಕಲಿಯೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ.